ಮೊದಲಿನ ಒಲವು ಭಾವ ಹಾಗೆ ಇದೆ. ನನಗೆ ಚಂದ್ರಾಪುರದಲ್ಲಿ ಸಿಕ್ಕಿ ಅಕ್ಕ ಕರೆದ್ರು ಮಗುದು ಜುಟ್ಟು ಅಂತ. ನಾನು 26ನೇ ತಾರೀಕೇ ಬರಬೇಕಿತ್ತು, ಎಲೆಕ್ಷನ್ ಅದರಿಂದ ಬರೋಕ್ಕಾಗಲಿಲ್ಲ. ನನಗೆ ಈ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ. ಇದು ಒಂದು ಅರ್ಥಗರ್ಭಿತ ಕಾರ್ಯಕ್ರಮ ಅಂತನಾದರೂ ನಾನು ಇಷ್ಟಪಡ್ತೀನಿ. ಈಗ ಮತ್ತೆ ಅಂಬ ಅಂತ ಅಂದ್ರೆ ಅವ್ರ ಹೆಸರಲ್ಲೇ ಇದೆ, ಅಂಬ ಅನ್ನೋ ದೇವಿ ಹೆಸರು. ಮತ್ತೆ ಏನು ಹಸುಗಳು ಕೂಗೋದು ಅಂಬ, ಅದರಲ್ಲಿ ಒಲವಿನ ಧಾರೆ ಇದೆ. ಅದೇ ರೀತಿ ಒಂದು ತ್ಯಾಗನೂ ಇದೆ. ಆ ಪ್ರೀತಿ ಮತ್ತೆ ಭಾವನೂ ಕೂಡ ಅಷ್ಟೇನೆ. ಅವರು ಮಿತ ಭಾಷೆ ಆದರೂ ಸ್ಟ್ರಿಕ್ಟು ಮತ್ತೆ ಖಡಕ್ಕು, ಕರೆಕ್ಟಾಗಿ ಆನ್ಸರ್ ಹೇಳ್ತಾರೆ. ನನಗೆ ಇವು ಪ್ರಶಾಂತ್ ಗೊತ್ತಾಗೋದ್ಕಿಂತ ಮುಂಚೆ ಒಂದು ಗಂಡು ತೋರಿಸಿದ್ರು, ತುಂಬ ಒಳ್ಳೆ ಹುಡುಗ ಮಾತ್ರ ಅವರು. ನನಗೆ ಎಣ್ಣೆ ಮಾಡೋ ಇಂಟೆನ್ಷನ್ ಇದರಿಂದ ನಾನು ಆ ಹುಡುಗನ್ನ ಒಪ್ಕೊಳ್ಳಿಲ್ಲ. ಅದರ್ವೈಸ್ ಇನ್ಯಾವುದೇ ಪ್ರಾಬ್ಲಮ್ ಇಲ್ಲ. ಅವರು ಬಾಟಾ ಶೋರೂಮಲ್ಲಿ ಮ್ಯಾನೇಜರ್ ಆಗಿದ್ರು. ಈಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ನೋಡಮ್ಮ ಬಾಟಾ ಶೋರೂಮ್ ಮ್ಯಾನೇಜರ್ ಆಗಿದ್ರೆ ಡೈಲಿ ಒಂದೊಂದು ಜೊತೆ ಚಪ್ಪಲಿ ಹಾಕೊಂಡು ನಮ್ಮನೆಯವರು. ಅಲ್ಲ, ಋಣಾಕ್ ಬಂದ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಅಂಥ ಭಾವನೆನ ಇವತ್ತಿಗೂ ಅವರು ಇಟ್ಕೊಂಡಿದ್ದಾರೆ. ನನಗೆ ಇವತ್ತು ಬಂದು ಈ ಕಾರ್ಯಕ್ರಮ ನೋಡಿ ತುಂಬ ಖುಷಿ ಆಯಿತು. ಮತ್ತು ನಾನು ಹಲವಾರು ಲೇಖನದಲ್ಲಿ ಬರೆದಿದ್ದೀನಿ, ಮಕ್ಕಳು ಒಬ್ಬೊಬ್ರು ಇರ್ತಾರೆ ಮತ್ತು ಅವರು ಫಾರಿನ್ಗೆ ಹೋಗ್ತಾರೆ, ಕಷ್ಟ ಕಾಲದಲ್ಲಿ ಬರಲ್ಲ ಅಂಥ ಮಕ್ಕಳು ಯಾಕೆ ಅಂತ ನಿಜವಾಗ್ಲೂ ಅದಕ್ಕೆ ಅಪವಾದ ಅಂತೆ. ಇವರು ನಿಜವಾಗ್ಲೂ ಶಶಾಂಕ ಅಂತ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಅದೇ ಪ್ರೀತಿನ ಇವರು ಅವರಿಗೆ ಏನು ಶಕ್ತಿಪೂರ್ತಿನ ಮಾಡ್ತಾರೆ. ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಾನು ಅಂಬಕ್ಕ ಸತ್ಯನಾರಾಯಣ ಬಾವಂಗೆ ಹೃನ್ಮನದ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ನಾನು ಖುಷಿ ಪಡ್ತೀನಿ. ಮತ್ತು ಮಾದರಿ ದಂಪತಿ ಕೂಡ ನಾನು ಈ ಲೇಖನ ನಾಳೆ ಪೇಪರ್ ಹಾಸನ ಡಿಸ್ಟ್ರಿಕ್ಟ್ ಹಾಕ್ತೀನಿ, ಅದನ್ನು ಅಕ್ಕನಿಗೆ ಶೇರ್ ಮಾಡ್ತೀನಿ. ಅಕ್ಕ ನಿಮಗೆಲ್ಲ ಶೇರ್ ಮಾಡ್ತಾರೆ ಅಂತ ಖುಷಿ ಆಗುತ್ತೆ ನನಗೆ. ಅವರು ಮಾದರಿ ಕೂಡ, ಏಕೆಂದರೆ ಫಾರಿನಿಂದ ಬಂದು ಅದೇ ಭಾವ, ಈಗ ಭಾವನೆ ಬಂಧುತ್ವ ಎಲ್ಲ ಕಡಿಮೆ ಆಗ್ತಿದೆ. ಈಗ ಮದುವೆಗೆ ಗಂಡು ಹೆಣ್ಣು ತೋರಿಸುವಂತಹ ಒಂದು ಅಪವಾದ ಯಾರಿಗೂ ಬೇಡ ಅನಿಸುತ್ತೆ. ಯಾಕೆಂದರೆ ಇವತ್ತು ಮದುವೆ ಆಗ್ತಾರೆ, ನಾಳೆ ಕಿತ್ತೋಗುತ್ತೆ. ಯಾಕೆ ಇರೋ ಪ್ರಾಬ್ಲಮ್ ಎಲ್ಲೂ ಭಾವ ಹೇಳಿದ್ರು, SMS ಭಾವ ಹೊಂದಾವಣಿಕೆ ಇದು ಕೊರತೆ ಕಾಣ್ತಾ ಇದೆ ಅಂತ. ಸೊ ಹಾಗಾಗಿ ಯಾರು ನಮಗೆ ನೋಡ್ಕೊಂಡು ಸಾಕು, ಇನ್ನು ಬೇರೆಯವ್ರ ಗಂಡು ಹೆಣ್ಣು ತೋರಿಸ್ಬೇಕು ಅಂತಾರೆ. ಎಂಥ ರಿಲೇಷನ್ಶಿಪ್ಪಲ್ಲೇ ಗೊತ್ತಿದ್ದು ಮದುವೆ ಆದ್ರೂ ಈ ಈಗೋ ಪ್ರಾಬ್ಲಮ್ ಇಂದ ಯಾರೋ ಹೊಂದಾವಣಿಕೆ ಭಾವನೆ ಈಗ ಇಲ್ಲ ಅಂತ ಅಂದ್ಕೊಳ್ತೀನಿ. ಅಂಥದ್ರಲ್ಲಿ ಇಲ್ಲಿ 3 ತಲೆಮಾರು ಸೇರಿದೆ. ಎಲ್ಲರೂ ಸೇರಿದ ಗಳಿಗೆಯೇ ಶುಭ ಗಳಿಗೆಯೋ ಅನ್ನೋ ಹಾಗೆ ಇಲ್ಲಿ ಅಮ್ಮ ಅಣ್ಣ ಇದ್ದಾರೆ, ಅವರ ಮಗಳು ಅಳಿಯ ಮತ್ತು ಅವರು ಮಗ ಸೊಸೆ ಮಾಡ್ತಾ ಇರೋದು. ಇಲ್ಲಿ 3 ತಲೆಮಾರು ಸೇರಿರೋದೇ ಒಂದು ತುಂಬ ಸಂತಸದ ವಿಷಯ. ಮಗ ಇದು ಮಾದರಿ ಕೂಡ ಸಮಾಜಕ್ಕೆ ನಾವು ಇಂಥ ಪ್ರೋಗ್ರಾಮು ನಡೀಬೇಕು. ಇಂಥ ಷಷ್ಠಿ ಪೂರ್ತಿಯ ಒಂದು ಏನು ಅರ್ಥ ಗರ್ಭಿತ ಶಾಸ್ತ್ರ ನಮ್ಮತನವನ್ನು ನಾವು ಉಳಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅವರು ಮಾದರಿಯಾಗಿದ್ದಾರೆ. ಮತ್ತು ಅದೇ ಭಾವ ಬಂಧುವನ್ನು ಅತ್ತೆ ಮಾವನಲ್ಲಿ ಅಮ್ಮ ಅಪ್ಪನನ್ನು ಕಾಣ್ಕೊಂಡು ಇದ್ದಾರೆ. ನಮ್ಮ ಶಶಾಂಕ ಅಂತ ಎಷ್ಟು ಅವರು ಒಲವಿನ ದಾರಿ ಇರ್ತಿರೋ ಹಾಗೆ ಅವರು ಕೂಡ ಬಂದು ಎಂಥ ಎಮರ್ಜೆನ್ಸಿ ಇದ್ರು ಬಂದು ನಾವು ತಂದೆ ತಾಯಿದು ಮಾಡಬೇಕು ಅಂತ ಅಷ್ಟು ಬೇಡ ಅಂದರೂ ಕೂಡ ಅವರು ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಇದು ಮಾದರಿ. ನಿಮಗೆ ಅಭಿನಂದನೆಗಳು ಶಶಾಂಕ್ ರುಕ್ಮಿಣಿ. ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ.